ಐತಿಹಾಸಿಕ ತೀರ್ಪಿನ ಹಿನ್ನೆಲೆಯಲ್ಲಿ ಪ್ರಾಣೇಶ್ ಅವರ ಸ್ಥಾನಕ್ಕೆ ಗಾಯತ್ರಿ ಶಾಂತೇಗೌಡ ಮುಂದಿನ 1.5 ವರ್ಷಗಳ ಅವಧಿಗೆ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಅಧಿಕಾರ ಚಲಾಯಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಜಿ ರಮೇಶ, ಲಯನ್ಸ್ ಸಂಸ್ಥೆಯ ವಲಯ ಅಧ್ಯಕ್ಷನಾಗಿ ನಮ್ಮ ಕಲ್ಕಟ್ಟೆ ಪುಸ್ತಕದ ಮನೆ, ಲಯನ್ಸ್ ಸಂಸ್ಥೆ, ಯಕ್ಷಸಿರಿ ನಾಟ್ಯ ವೃಂದದ ಆಶ್ರಯದಲ್ಲಿ ಇದೇ 18ನೇ ತಾರೀಕು ನಾಡಿದ್ದು ಶನಿವಾರ ಸಂಜೆ 5:30ಕ್ಕೆ ನಗರದ MLR ಲಯನ್ಸ್ ಸೇವಾ ಭವನದಲ್ಲಿ ಸಂಜೆ 5:30ಕ್ಕೆ ಸರಿಯಾಗಿ ಕೃಷ್ಣ ಕೌಂತೆಯ ಎಂಬ ಭಾರತೀಯ ಸಂಸ್ಕೃತಿಯ ಒಂದು ಮಹಾಭಾರತದ ಕಥಾಪ್ರಸಂಗವನ್ನು ಯಕ್ಷಗಾನ ತಾಳಮದ್ದಳೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಟಿ ನಾರಾಯಣ ಸ್ವಾಮಿ ಅವರು ಮಾಡ್ತಾರೆ. ಹಾಗೆ ಯಕ್ಷಗಾನ ಅಭಿಮಾನಿ ಬಳಗ, ಭರತ ಕಲಾಕ್ಷೇತ್ರ, ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟು, ಪೂರ್ವಿ ಸಂಗೀತ ಅಕಾಡೆಮಿ ಮತ್ತು ಸೂರಂಕಣ ದೇವಿಗೆ ಬಳಗ, ತ್ರೀ ಕಲ್ಚರ್ ಬೆಂಗಳೂರು ಇವರೆಲ್ಲೂ ಕೂಡ ಸಹಕಾರ ಕೊಡ್ತಾರೆ. ಹಾಗೆ ಟೈಲರ್ ಸಂಘವೂ ಕೂಡ ನಮ್ಮ ಸಹಕಾರ ಕೊಡ್ತಾ ಇದೆ. ಕಲ್ಕಟ್ಟೆ ಪುಸ್ತಕದ ಮನೆ, ಲಯನ್ಸ್ ಕ್ಲಬ್ ಯಕ್ಷಸಿರಿ ನಾಟ್ಯ ವೃಂದದ ಆಶ್ರಯದಲ್ಲಿ ನಗರದ ಮಧುವನ ಲೇಔಟ್ನಲ್ಲಿರುವ MLR ಲಯನ್ಸ್ ಸೇವಾ ಭವನದಲ್ಲಿ ಜುಲೈ 18ರಂದು ಶನಿವಾರ ಸಂಜೆ 5:30ಕ್ಕೆ ಡಾಕ್ಟರ್ JP ಕೃಷ್ಣೇಗೌಡ ಅವರ ಸಾರಥ್ಯದಲ್ಲಿ ಸುರೇಂದ್ರ ಶೆಟ್ಟಿ, ಜಿ ರಮೇಶ್ ಅರ್ಪಿಸುವ ಯಕ್ಷಗಾನ ತಾಳಮದ್ದಲೆ ಕೃಷ್ಣ ಕೌಂತೆಯ ಏರ್ಪಡಿಸಲಾಗಿದೆ ಎಂದು ಲಯನ್ಸ್ ವಲಯ ಅಧ್ಯಕ್ಷರಾದ ಜಿ ರಮೇಶ್ ಅವರು ತಿಳಿಸಿದರು. ಅದರ ಅಧ್ಯಕ್ಷರು ಅಶೋಕ್ ಶೆಟ್ಟಿ ಅವರಿದ್ದಾರೆ. ಹಾಗೆ ನಮ್ಮ ಲಯನ್ಸ್ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು ಕುಮಾರ್ ಅವರು ಮತ್ತು ನಮ್ಮ ಲಯನ್ಸ್ ಸಂಸ್ಥೆಯ ಟೈಪಿಸ್ಟರ್ ಬಾಲು ಅವರು ಈ ಸಂಸ್ಥೆಯಲ್ಲಿ ಜೊತೆಗಿದ್ದಾರೆ. ಈ ಒಂದು ಕಥಾಪ್ರಸಂಗವನ್ನು ಮಹಾಭಾರತ ಕಥಾನಕವನ್ನು ಆಧರಿಸಿ ನಡ್ತಕ್ಕಂಥ ಈ ಒಂದು ಕಥಾಪ್ರಸಂಗದಲ್ಲಿ ಕೃಷ್ಣನಾಗಿ ಉಡುಪಿಯ ಪ್ರೊಫೆಸರ್ ಪವನ್ ಕಿರಣಕೆರೆ, ಕೌಂತೆಯ ಕರ್ಣನಾಗಿ ಮೈಸೂರಿನ ವಿದ್ವಾನ್ ಸಂಕದ ಗುಂಡಿ ಗಣಪತಿ ಭಟ್ಟು, ಕುಂತಿಯಾಗಿ ಪರಮೇಶ್ವರ ಹಾಗೂ ರೇಖಾ ನಾಗರಾಜರವರು ಅರ್ಥಧಾರಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅಪರೂಪದ ಪ್ರಸಂಗ ಇದು ಚಿಕ್ಕಮಗಳೂರಲ್ಲಿ ಕಾಣ್ತಕ್ಕಂಥದ್ದು. ಭಾಗವತದಲ್ಲಿ ದರ್ಶನ್ ಭಟ್ಟು, ಮುಜೇಖಾನ್, ಚಂಡೆಯಲ್ಲಿ ಜನಾರ್ದನ ಮಂಡಗಾರು, ಮದ್ದಳೆಯಲ್ಲಿ ಗಣೇಶ್ ಮೂರ್ತಿ ಹುಲ್ಗಾರು ಇವರೆಲ್ಲೂ ಕೂಡ ಭಾಗವಹಿಸ್ತಿದ್ದಾರೆ. ಈ ಒಂದು ಚಿಕ್ಕಮಗಳೂರಿನ ನಗರದಲ್ಲಿ ಯಕ್ಷಗಾನ ಆ ಒಂದು ಏನು ಒಂದು ಹಿರಿಯ ಸಂಸ್ಕೃತಿಯ ಭಾಗವಾಗಿರ್ತಕ್ಕಂಥದ್ದು, ಅದನ್ನು ಪುನರುತ್ಥಾನ ಅಂತಲೇ ಹೇಳಬೇಕು. ಅದನ್ನು ಮಾಡ್ತಾ ಇರ್ತಕ್ಕಂಥ HM ನಾಗರಾಜರಾವ್ ಕವಿಗಳು ಅವರು ಈ ಒಂದು ಒಟ್ಟಾರೆ ಕಾರ್ಯಕ್ರಮದ ನಿರ್ದೇಶಕರಾಗಿದ್ದಾರೆ. ಯಕ್ಷಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉಚಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಶನಿವಾರ ಸಂಜೆ 5:30ಕ್ಕೆ 18ನೇ ತಾರೀಕು ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಸಂಪೂರ್ಣ ಉಚಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಯಕ್ಷಪ್ರೇಮಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತ ವಿನಂತಿ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಅಶೋಕ್, ಕುಮಾರ್, ಬಾಲು ಉಪಸ್ಥಿತರಿದ್ದರು.